ಅಣ್ಣಿಗೇರಿ ನಗರದ ಬಸ್ ನಿಲ್ದಾಣದ ಬಳಿ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಆಯೋಜನೆ ಮಾಡಿದ್ದ ಕಳಸಾ-ಬಂಡೂರಿ ರೈತ ಸಮಿತಿಯ ಪಕ್ಷಾತೀತ ರೈತ ಸಂಘಟನೆ ವತಿಯಿಂದ ದಕ್ಷ ನಿಷ್ಠೆಯ ಅಧಿಕಾರಿಗಳಿಗೆ ಸನ್ಮಾನ ಕಾರ್ಯಕ್ರಮವು ಇತ್ತೀಚೆಗೆ ಅಣ್ಣಿಗೇರಿ ಎಪಿಎಂಸಿ ಆವರಣದಲ್ಲಿ ಇರುವ ರಾಜ್ಯದ ಉಗ್ರಾಣದಲ್ಲಿಯಾದ ರೈತರ ಕಡಲೆ ಹಾಗೂ ಹೆಸರು ಚೀಲಗಳನ್ನು ಅಧಿಕಾರಿಯ ಅವ್ಯವಹಾರದಿಂದ ಕಳುವಾದ ನಂತರ ಕಟ್ಟುನಿಟ್ಟಾದ ಆದೇಶದಂತೆ ಕಳುವಾದ ಬೀಜಗಳನ್ನು ಜಪ್ತಿ ಮಾಡಿರುವ ಹಿನ್ನೆಲೆ ಪೊಲೀಸ್ ಇಲಾಖೆ ತಹಶೀಲ್ದಾರ್ ಅವರನ್ನು ಅಣ್ಣಿಗೇರಿ ರೈತ ಹೋರಾಟ ಸಮಿತಿ ಆಶ್ರಯದಲ್ಲಿ ಅಧಿಕಾರಿಗಳನ್ನು ಸನ್ಮಾನಿಸಲಾಯಿತು. ಈ ವೇಳೆ ಸಮಾರಂಭದಲ್ಲಿ ಭಾಗವಹಿಸಿದ್ದ ಶಾಸಕ ಎನ್.ಎಚ್. ಕೋನರೆಡ್ಡಿ ಅವರು ಅಧಿಕಾರಿಗಳನ್ನು ಅಣ್ಣಿಗೇರಿಯ ದಾಸೋಹ ಮಠದ ಪೂಜ್ಯರಾದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಸನ್ಮಾನಿಸಿ ಮಾತನಾಡಿದರು. ಈ ವೇಳೆ ನವಲಗುಂದ ವೃತ್ತ ನಿರೀಕ್ಷಕರಾದ ರವಿ ಕಪ್ಪತ್ತನವರ್, ಅಣ್ಣಿಗೇರಿ PSI ಸಿದ್ದಾರೂಢ ಆಲದಕಟ್ಟಿ, ದಂಡಾಧಿಕಾರಿಗಳಾದ ಮಂಜುನಾಥ ದಾಸಪ್ಪನವರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ ಮಾಯಣ್ಣವರ್, ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಶಿವಾನಂದ ಭೂಮಣ್ಣವರ್, ನೀರು ಬಳಕೆದಾರರ ಸಂಘದ ಅಧ್ಯಕ್ಷ ಸದುಗೌಡ ಪಾಟೀಲ್, ಚಂಬಣ್ಣ ಹಾಳದೋಟರ್, ವರ್ತಕರ ಸಂಘದ ಅಧ್ಯಕ್ಷ ಮಹಾಬಳೇಶ್ವರ ಹೆಬ್ಬಸೂರ್, ಚಂಬಣ್ಣ ಸುರಕೋಡ್, ಅರುಣ್ ಹೆಬ್ಸೂರ್, ಸದಸ್ಯರಾದ ಇಮಾಮ್ ದರ್ವಾನ್, ಶಾದಿಕ್ ಠಾಣೆ ಸೇರಿದಂತೆ ಹಲವಾರು ರೈತರು ಈ ಸನ್ಮಾನ ಸಮಾರಂಭದಲ್ಲಿ ಭಾಗವಹಿಸಿದ್ದರು. ವರದಿ ಶರೀಫ್, ಭೀಮವಾದ ನ್ಯೂಸ್, ನವಲಗುಂದ. ಏನಾಗಿರ್ಬೋದು ನನಗೊಂದು 3 ಮಂದಿ ರೈತರು ಕಾಂಗ್ರೆಸ್ ಮತ್ತು ಈ ರೈತರೆಲ್ಲ ಕಲ್ಕೊಂಡಂಥವ್ರು ಫೋನ್ ಮಾಡಕತ್ತಾರೆ. JK ಪಾಟೀಲ್, ನಮ್ಮ ಸ್ವಾಮಿಗಳು, ಮತ್ತು ಅದೇ ರೀತಿಯಾಗಿ ಒಂದು 3 ಜನ ರೈತರು ನಮ್ಮ ಬಿಡ್ತಾನ ಅವ್ರು ಯಾರ್ಯಾರು ಕರ್ಕೊಂಡು ಫೋನ್ ಮಾಡಕ್ಕೆ ಚಾಲು ಮಾಡಿ. ಅದೇ ಕಳೋದು ಒಂದೇನ ಇಲ್ಲಿ ಅವ್ರ ಮ್ಯಾನೇಜರ್ ತೊಗೊಂಡೋಗ್ಬಿಟ್ಟಾಗಿದೆ. ಏನೋ ದೊಡ್ಡ ಅನಾಹುತ ಅಂತ ತಿಳ್ಕೊಂಡೆ. ನನಗೆ ನಿಜನೂ ಕೂಡ ಆಗ್ತಿಲ್ಲ. ಬೆಂಗಳೂರಿಂದ ಬಂದವನು ಸೀದಾ ಇಲ್ಲಿಗೆ ಬಂದು ನಾನು ಮತ್ತು ತಹಶೀಲ್ದಾರ್ ಅವರು, PS ಅವರು, CPR ಕೂಡ ಚರ್ಚೆ ಮಾಡಿದ್ವಿ. ಸರಿ, ಒಂದು ನೀರು ಗಮನ ನೋಡ್ರಿ, ಎಲ್ಲ ಚೀಲ ಎಲ್ಲಿರ್ತಾವ ಅಲ್ಲಿ ತೊಗೊಂಬರ್ತೀವಿ ಅಂತೀವಿ. ನಾನು ಮಹಾಬಳೇಶ್ವರ ಕರೆದೆ, ಸ್ವಲ್ಪ ಪುರಾಣಿಗಿರೋದು ಬೇಡ, ಒಂದು 4 ದಿವಸ ತಡ್ರಿ, ಇದನ್ನು ರಿಕವರಿ ಮಾಡ್ತಕ್ಕಂಥ ಜವಾಬ್ದಾರಿ ನಂದು, ಅದನ್ನ ಜವಾಬ್ದಾರಿಯಿಂದಲೇ ಕೆಲಸ ಮಾಡಿಸ್ತೀನಿ ಅಂತ ಇದೆ. ಇಂಥ ಪ್ರಕರಣ ಒಂದು ಕಡೆ ಆದ ಮಾಹಿತಿ ತೊಗೊಂಡು ಬಂದಿದ್ದೆ ನಾನು. ಅಕಸ್ಮಾತ್ ಅವತ್ತ FIR ಮಾಡಿ ಅವ್ನು ಕೇಳಿ ಕಳಿಸ್ಬಿಟ್ಟಿದ್ರೆ ಗಟ್ಟಿ ಮುಗಿದೋಗಿತ್ತು. ನನಗೆಲ್ಲರೂ ಅವತ್ತು ಒತ್ತಡ ಮಂಜು. ಅದಕ್ಕೆ ನಾ ಹೇಳಿದೆ, ಒಟ್ಟಾಗಿ ಬಂದ ಮಾಡಬೇಡ್ರಿ ಅಂತ. ಮತ್ತೊಂದು ಬಾರಿ 2ನೇ ಬಾರಿ ಬಂದೆ, ಇಲ್ಲ ಸರ್ ಎಲ್ಲದಾರ